ಇವತ್ತು ಈ ಪ್ಲಾಟ್ಫಾರ್ಮಲ್ಲಿ ನಾವು ನಿಲ್ತಿದ್ದೀವಿ ಅಂದರೆ ನಿಮ್ಮ ಆಶೀರ್ವಾದ ಆ್ಯಂಡ್ ಜನರ ಆಶೀರ್ವಾದ. ಬಿಕಾಸ್ ಮ್ಯೂಸಿಕ್ಕಿಂದಾನೇ ಈ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೀವಿ, ಮ್ಯೂಸಿಕ್ಕಿಂದಾನೇ ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಇವತ್ತು ಅಜನೀಶ್ ಸರ್ ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ತೀವಿ, ಇಲ್ಲ, ದಟ್ ಇಸ್ ಫ್ರಮ್ ಕರ್ನಾಟಕ, ಫ್ರಮ್ ಅವರ್ ಕರ್ನಾಟಕ ಓನ್ಲಿ ವಿ ಆರ್ ಏಬಲ್ ಟು ಐಡೆಂಟಿಫೈ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ, ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ವಾ. ದೀಪಿಕಾ ಪಡುಕೋನೆ, ಶಿ ಇಸ್ ಫ್ರಮ್ ಕರ್ನಾಟಕ. ನಾವೇ ನಮ್ಮ ಹೀರೋಯಿನ್ ಗುರುತಿಸ್ಕೊಂಡಿಲ್ಲ ಅಂದರೆ ದೆನ್ ಈಸಿಲಿ ದೇ ವಿಲ್ ಗೋ ಟು ಅದರ್ ಸ್ಟೇಟ್ಸ್. ಸೊ ಫ್ರಮ್ ದೀಪಿಕಾ ಪಡುಕೋನೆ ಟಿಲ್ so many heroines are there, and today Ankita Ambu, she's done a beautiful, she's a wonderful heroine. Please kalskobidi, do not lose her, because now gurutiskondilla andre again there are opportunities that we are only losing. And today the Shruti ma'am and Malvika Avinash ma'am, both of them are glowing. Avaru ivattu we told them to come as bridal ತರ ಬರಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅವರು ಅವತ್ತು ಹೀರೋಯಿನು, ಇವತ್ತು ಹೀರೋಯಿನ್, ಇದನ್ನೇ. ಸೊ ಆಲ್ ದ ಟೈಮ್ ದೇ ಆರ್ ಎವರ್ಗ್ರೀನ್ 16, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನಮ್ಮ ಜರ್ನಿ ಫಸ್ಟ್ ಅಜನೀಶ್ ಸರ್ ಮಾತಾಡಲಿ, ಸೊ ದೆನ್ ಆಮೇಲೆ ನಾನು ಮಾತಾಡ್ತೀನಿ. ಅಜನೀಶ್ ಸರ್ ನೀರು ಕೊಡಿರಿ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ಎಲ್ಲರೂ ತುಂಬ ಜಾಸ್ತಿ ಮಾತಾಡಿದ್ವಿ, ಟೈಮ್ ಆಗಿದೆ, ಕ್ಷಮಿಸಿ. ಆದಷ್ಟು ಬೇಗ ಮುಗಿಸ್ತೀನಿ. ಬಟ್ ತುಂಬ ಜನಕ್ಕೆ ನಾನು ಧನ್ಯವಾದಗಳು ಹೇಳಬೇಕಾಗಿದೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯ ಕಲಾವಿದರಿಗೂ, ನನ್ನ ಸಿನಿಮಾದ ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂಗೂ ಮತ್ತು ಎಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್. ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ತುಂಬ ಖುಷಿ ಆಗ್ತದೆ. 22ನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರೇಜ್ ಸಿನಿಮಾ ರಿಲೀಸ್ ಆಗ್ತದೆ. ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ತಂದಿದ್ದೀರಾ. ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು ನನ್ನ ಬೆನ್ತಟ್ಟಿರೋದೇನೆ ಇವತ್ತು ಒಂದು ಸಿನಿಮಾ ಮಾಡೋದು ಬಂದಿದೆ. ಇದೆಲ್ಲರೂ ನಿಮ್ಮಿಂದಲೇ, ನಿಮ್ಮ ಆಶೀರ್ವಾದದಿಂದಲೇ. ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು, ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸಿಟ್ಕೊಂಡಿದ್ದೀವಿ. ಅದು ಮೊದಲನೇ ಹೆಜ್ಜೆ ಇದು. ನೀವೆಲ್ಲರೂ ಖಂಡಿತ ನಮ್ಮನ್ನು ಕೈ ಇಟ್ಟು ಕಾಪಾಡ್ತೀರ ಅಂತ ನಂಬಿದ್ದೀನಿ. ಈ ಸಿನಿಮಾ 20 ವರ್ಷದಿಂದ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ, ಒಂದು ಮ್ಯೂಸಿಕ್ ಮಾಡಬೇಕು ಅಂತ. ಅವರು ನನಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ, ಏನೋ ಸಿನಿಮಾದಲ್ಲಿ ಇರಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಮ್ಯೂಸಿಕಲ್ಲಿ ನಾವು ಅಂದ್ಕೊಂಡಿದ್ದಲ್ಲಿ ಎಷ್ಟೋ ಮೆಟ್ಲಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ತಂದೆ ನಿಲ್ಲಿಸಿದರು. ಇವತ್ತು ಅದ್ರ ಜೊತೆಗೆ ಕಾಣ್ದ ಇನ್ನೊಂದು ಕನಸು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು. ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು, ಅದೇ ಥರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದೇ ನನ್ನ ಕನಸು ಕೂಡ. ಸೊ ಅದನ್ನು ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಬಾಬಿಮ್ಮ. ತುಂಬ ಖುಷಿ ಆಗ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಮಿಕ್ಸ್ ಮುಗಿಸಿದ್ವಿ. ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ. ಯಾಕಂದರೆ ನಾನು ನನ್ನ ಜೊತೆ ಕೆಲಸ ಮಾಡಿದ್ರೆ ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರ ಆಗಲಿ ಎಲ್ಲ ಸಿನಿಮಾ ವರ್ಕ್ ಮಾಡಿದವ್ರೇ. ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ, ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ. ಆಮೇಲೆ ಯಾಕಂದರೆ ನಾವು ಡೈಲಿ ನಮ್ಮ ಸಿನಿಮಾಗೆ ನಾವು ನೋಡ್ತಾ ಇರ್ತೀವಿ, ಫುಟೇಜಸ್ ನೋಡ್ತಾ ಇರ್ತೀವಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದರದ್ದು ರಿಯಲೈಸೇಷನ್ ಇರೋದಿಲ್ಲ. ಅವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ನಂತರ ನೋಡ್ಬೇಕಾದ್ರೆ ಹೌದಲ್ಲ ತುಂಬ ಒಳ್ಳೆ ಸಿನಿಮಾ ಮಾಡಿದಾರಲ್ಲ ಬಾಬಿಮ್ಮ ಅನಿಸ್ತು ನನಗೆ. ಐ ಆಮ್ ಸೋ ಹ್ಯಾಪಿ. ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ 3 ದಿವಸ ಮುಂಚೆನೇ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿಯವರು. ಅದ್ರ ಜೊತೆ ಎಷ್ಟು ದಿವಸ ಅಂತ ಹೇಳಿದರು. ಸೊ ನಾನೊಂದು 2-3 ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದರೆ ಮ್ಯೂಸಿಕ್ಕೇನೆ ಅಜನ, ನಿನಗೆ ಮ್ಯೂಸಿಕ್ ಇದು, ನೀನು ಅದ್ರ ಗಮನ ಬೇರೆ ಕಡೆ ನಿಮ್ಗೆ ಹೋಗ್ಬಾರ್ದು, ಮ್ಯೂಸಿಕಲ್ಲಿ ಇದು, ಲೆಟ್ ಮಿ ಡೂ ದ ಥಿಂಗ್ಸ್ ಅಂತ. ಆ್ಯಂಡ್ ಶಿ ಈಸ್ ಕೇಪಬಲ್ ಆಫ್. ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅವ್ರು ಹೆಂಗೆ ಫಿನಿಶ್ ಮಾಡಿದ್ರು ಅಂತ ನನಗೆ. ಯಾಕಂದರೆ ಒಬ್ಬೊಬ್ಬರದ ಅನುಭವ ಕೇಳ್ಬೇಕಾದ್ರೆ ಹೆಂಗ್ರೀ ಮಾಡ್ತೀರಾ ಸಿನಿಮಾ ಅಜನೀಶ್, ಯಪ್ಪ ನಮ್ಮ ಕೈಲಿ ಆಗಲ್ಲಪ್ಪ. ಇನ್ನೊಂದ್ಸತಿ ಅಜ್ಜನ ನಾನು ಪ್ರೊಡಕ್ಷನ್ ನಿಲ್ಸ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ರಿಶ್ವಶಕ್ತಿ. ನನಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಬೇಕಾದ್ರೆ ನನಗೆ ಒಂದು ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ
ಇದು ರಿಲೀಸ್ಗಿಂತ ಮುಂಚೆನೇ ನನಗೆ ಬರ್ತದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಪ್ರೊಡ್ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ. ನನ್ನ ಒಂದೊಳ್ಳೆ ಅನುಭವ, ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಾನು. ಪ್ರೊಡಕ್ಷನ್ ಹೌಸ್. ಮತ್ತು ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು. ಶ್ರುತಿ ಮ್ಯಾಮಿಂದನೇ ಶುರು ಮಾಡ್ತೇನೆ. ಮ್ಯಾಮ್ ಎಲ್ಲರೂ ಹೇಳಿದ್ದು ನಿಮ್ಮ ಎಪಿಸೋಡ್ ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ಮ ಎಪಿಸೋಡೇ ಮಾತಾಡಿ ಎಲ್ಲರೂ. ಅಂದರೆ ಕೆಲವೊಬ್ರು ಮಲಯಾಳೀಸ್ ಎಲ್ಲ ಇದ್ರು, ಅವ್ರು ಹೇಳ್ತಾರಲ್ಲ ಅವರು ಆ ಮಲಯಾಳೀಸು ಆ ಲೆವೆಲಿಗೆ ಎಕ್ಸ್ಪ್ರೆಷನ್ ಕೊಡೋದೇ ದೊಡ್ಡ ವಿಚಾರ. ಹೌದು, ಕೊಳ್ಳಂ ಮ್ಯಾಡಮ್ ಅಂದರೆ ಕೊಳ್ಳಂ ಅಂತಾರೆ. ಅದೇ ಓಕೆ ಅಂತ. ಸೊ ನನಗೆ ಎಕ್ಸೈಟ್ ಆಗ್ತಾ ಇತ್ತು ಆ್ಯಂಡ್ ಮಾಡೋಕ್ಕೆ. ನೀವು ಬಂದು ಒಂದು ಎರಡೇ ಪಾತ್ರ ಆದ್ರೂ ನೀವು ನೋಡಿ ನನಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ನಾಟಕ ಬರುತ್ತೆ. ಯಾಕಂದರೆ ನಾನು ನಿಮ್ಮದು ಆ್ಯಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರಲಿ, ಅದು ಇಂಗ್ಲೀಷ್ ಆಗಿರಲಿ, ಕನ್ನಡ ಆಗಿರಲಿ, ನಾನು ಈಗ ನೋಡ್ತೀನಿಲ್ಲ ಹಿಂಗೆ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹಿಂಗೆ ತೋರಿಸುತ್ತೀವರಿಗೆ ಅಂತ ಅನ್ಸುತ್ತೆ. ಅಂದರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾದ್ರೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.